ಹಾಕಿದ್ದ ಮೈಲಾರಿ ಈಗ ಎಲ್ಲಿದ್ದಾನೋ ಏನೋ. ಅವನ ಬಾಳಿನಲ್ಲಿ ಆಟ ಆಡಿದ ನನ್ನನ್ನು ಆ ದೇವರು ಯಾವತ್ತೂ ಕ್ಷಮಿಸೋದಿಲ್ಲ. ಅವನನ್ನು ಕಾಣದ ಈ ನನ್ನ ಮನಸ್ಸು ಮರಚಿಗೆ ಹಾಗೆ ಕೊರಗಿ ಹೋಗಿದೆ. ಆದ ತಪ್ಪನ್ನು ಅವನ ಎದುರಿಗೆ ಹೇಳಬೇಕು ಅಂತ ಹಠ ಹಿಡಿದಿದೆ ಈ ನನ್ನ ಹೃದಯ. ಮೈಲಾರಿ, ದಯವಿಟ್ಟು ದಯವಿಟ್ಟು ಈ ಪಾಪಿಯನ್ನ ಕ್ಷಮಿಸ್ಬಿಡು ಮೈಲಾರಿ, ಕ್ಷಮಿಸ್ಬಿಡು. ಗೀತಾ, ಗೀತಾ ಬನ್ರಿ, ಏನಾಯ್ತು? ನೋಡು ಗೀತಾ, ನಿನಗೇನು ತಂದಿದ್ದೀನಿ ಅಂತ. ಓ, ಸೀರೆನಾ? ಅಕ್ಕನಿಗೆ ತುಂಬ ಚೆನ್ನಾಗಾಗತ್ತೆ ಬಿಡಿ. ಅಯ್ಯೋ, ಇದು ಅತ್ತಿಗೆ ಅಲ್ಲ ಕಣೆ, ನಿನಗೆ. ನಾನು ಮದುವೆ ಆದಾಗಿಂದ ನನ್ನದು ಅಂತ ನಿನಗೇನು ಕೊಟ್ಟಿಲ್ಲ, ಅದಕ್ಕೆ ಪ್ರೀತಿಯಿಂದ ಈ ಸೀರೆ ಅಂತ ತಂದಿದ್ದೇನೆ, ತೆಗೆದುಕೋ. ಯಾರು ಹೇಳಿದ್ದು ಏನು ಕೊಟ್ಟಿಲ್ಲ ಅಂತ? ಮದುವೆಗೆ ಮೊದಲೇ ಅಂತ ಉಡುಗೊರೆಯನ್ನೇ ಕೊಟ್ಟಿದ್ದು ಎಷ್ಟು ಬೇಗ ಮರೆತು ಬಿಟ್ರ? ಒಂದು ಗಂಡು ಹೆಣ್ಣಿಗೆ ಕೊಡೋ ಉಡುಗೊರೆಯಿಂದ ಪ್ರೀತಿಯಿಂದ ಕೊಡಬೇಕೆ ವಿನಃ ಹಾಗೆ ಮೋಸದಿಂದಲ್ಲ. ಗೀತಾ, ಗೀತಾ, ನಿನಗೆ ಎಷ್ಟು ಸಾರಿ ಹೇಳಿದ್ದೇನೆ, ಅದೊಂದು ಕೆಟ್ಟಗಳಿಗೆ ಮರೆತು ಬಿಡು. ಅಂದು ಏನು ನಡಿಬಾರ್ದಾಗಿತ್ತು, ಆಕಸ್ಮಿಕವಾಗಿ ಅದೇ ನಡೆದೋಯ್ತು. ಅದನ್ನೇ ಮನಸ್ಸಿನಟ್ಟುಕೊಂಡು ಯಾಕೆ ನಿನ್ನ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೀಯ? ಇದರಿಂದ ನಿನಗೂ ಸುಖವಿಲ್ಲ, ನನಗೂ ಸುಖವಿಲ್ಲ. ಅದು ನನಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಇದರಲ್ಲಿ ಸುಖ ನಿನಗಿದೆಯೇ ವಿನಃ ನನಗಲ್ಲ. ನೀವು ನನ್ನ ದೇಹವನ್ನ ಕದ್ದಿದ್ದೀರಿ ಹೊರತು ನನ್ನ ಮನಸ್ಸನ್ನಲ್ಲ. ಒಂದು ವೇಳೆ ನೀವು ನನ್ನ ಮನಸ್ಸನ್ನ ಗೆಲ್ಲುತ್ತೇನೆಂಬ ಆಸೆ ಇದ್ರೆ ದಯವಿಟ್ಟು ದಯವಿಟ್ಟು ಅದನ್ನ ಬಿಟ್ಟು ಹಾಕಿ. ಯಾಕಂದ್ರೆ ಅದು ನನ್ನ ಹತ್ರ ಇಲ್ಲ. ಗೊತ್ತು ಗೀತಾ, ನನಗೆ ಚೆನ್ನಾಗಿ ಗೊತ್ತು. ನೀನು ನನ್ನನ್ನು ಮನಸ್ಸಿಲ್ಲದೆ ಮದುವೆ ಆಗಿದೆ ಅಂತ ಚೆನ್ನಾಗಿ ಗೊತ್ತು. ಆದರೆ ಏನು ಮಾಡೋದು, ವಿಧಿ ಬರಹ ಎಲ್ಲ ನಡೆದೋಯ್ತು. ಆದರೆ ಈ ರೀತಿ ಅನ್ಯಾಯ ಮಾಡೋದು ತಪ್ಪು ಗೀತಾ, ತಪ್ಪು. ಹಾಗಾದ್ರೆ ನೀವು ಮಾಡಿದ್ದು ಸರಿನಾ? ನನ್ನ ಆಶೆ ಆಕಾಂಕ್ಷೆಗಳನ್ನ ಒಂದೇ ಒಂದು ಕ್ಷಣದಲ್ಲಿ ಹಾಳು ಮಾಡಿಬಿಟ್ರಲ್ಲ. ಇದು ತಪ್ಪಲ್ವಾ? ನನ್ನೆದೆ ಗುಂಡಿಗೆಯನ್ನೇ ಸೀಡಿ ನನ್ನ ಹೃದಯವನ್ನೇ ಕೆತ್ತಿಸಿದು ಕರಗಿ ಕರಗಿ ಸಾಯೋ ಹಾಗೆ ಮಾಡಿದ್ದು ಇದು ತಪ್ಪಲ್ವಾ? ಹೇಳಿ, ಯಾಕೆ ಮೌನವಾಗಿ ನಿಂತು ಬಿಟ್ರಿ? ನೀವು ಮಾಡಿದ್ದು ಸರಿನಾ? ಗೀತಾ, ನಾನು ಮಾಡಿದ ತಪ್ಪು, ಆದರೆ ಆ ತಪ್ಪಿಗೆ ಕ್ಷಮೆನೇ ಇಲ್ಲವಾ? ಮನುಷ್ಯ ಮಾಡಿದ ತಪ್ಪು ತನಗೆ ಅರಿವಾದಾಗ ಅದಕ್ಕಿಂತ ಮತ್ತೊಂದಿಲ್ಲವಂತೆ. ಈಗ ನನ್ನ ತಪ್ಪಿನ ಅರಿವು ನನಗಾಯ್ತು ಗೀತಾ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು. ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನನಗಾದ ನೋವುಗಳನ್ನ ಮರೆತು ಯಾವತ್ತು ನಾನು ನಿನ್ನನ್ನು ಕ್ಷಮಿಸ್ತೀನೋ ಆವತ್ತು ನಾನು ನಿನ್ನ ಹೆಂಡತಿ. ಅಲ್ಲಿಯವರೆಗೂ ಹೊರಗಿನವರಿಗೆ ಮಾತ್ರ ನಾವು ಗಂಡ ಹೆಂಡತಿ. ನೆನಪಿನಲ್ಲಿಟ್ಕೊಳ್ಳಿ. ಗೀತಾ, ಬೇಡ ಗೀತಾ, ಬೇಡ. ಅಂತ ಘೋರವಾದ ಶಿಕ್ಷೆಯನ್ನು ಕೊಡಬೇಡ ಗೀತಾ, ಕೊಡಬೇಡ. ಗೀತಾ, ಯಾಕಮ್ಮ ಏನೋ ಗಲಾಟೆ ಮಾಡ್ತಿರುವಂತೆ ಕಾಣ್ತಾ ಇದೆಯಲ್ಲ, ಏನಾಯ್ತು? ಏನಿಲ್ಲ ಅಕ್ಕ, ಇವರು ನನಗೊಂದು ಸೀರೆ ತಂದಿದ್ದಾರೆ. ಅದು ನನಗೆ ಬೇಡ ಅಂತ ಜಗಳ ಮಾಡ್ತಿದ್ದೆ ಅಷ್ಟೇ. ಇದು ತಪ್ಪಲ್ವಾ ಗೀತಾ? ಮಾಡಿಕೊಂಡ ಗಂಡ ಪ್ರೀತಿಯಿಂದ ಸೀರೆ ತಂದ್ರೆ ಅದನ್ನ ನಗ್ನಗ್ತಾ ಸ್ವೀಕರಿಸುವುದನ್ನ ಬಿಟ್ಟು ಈ ರೀತಿ ಜಗಳ ಮಾಡೋದು ತಪ್ಪಲ್ವಾ? ಅಕ್ಕ, ಇವರು ನನ್ನ ಮದುವೆ ಹಾಕಿದ್ದಾರೆ, ಅದಕ್ಕೆ ಇವಾಗ ನನಗೊಂದು ಸೀರೆ ಕೊಡಿಸ್ತಾ ಇದ್ದಾರೆ. ಯಾಕೆ ಇದಕ್ಕಿಂತ ಮೊದಲು ನಾನು ಸೀರೆನೇ ಉಡ್ತಿರ್ಲಿಲ್ವಾ? ಅಥವಾ ನನ್ನ ತಂದೆ ತಾಯಿಗಳು ಕೊಡಿಸ್ತಾನೆ ಇರಲಿಲ್ವಾ? ನೋಡಮ್ಮ, ಸೀರೆ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡಬೇಡ. ಒಂದು ಹೆಣ್ಣಿನ ಮಾನ ಮರ್ಯಾದೆ ಶೀಲವನ್ನ ಕಾಪಾಡುವ ವಜ್ರ ಕವಚ ಅಂದ್ರೆ ಸೀರೆ. ನಿನ್ನ
ನಿನ್ನ ತಂದೆ ತಾಯಿ ಕೊಡಿಸುವ ಸೀರೆ ನಿನ್ನ ಉಸಿರಿವರೆಗೂ ಮಾತ್ರ. ಆದ್ರೆ ಗಂಡ ಕೊಡಿಸುವ ಸೀರೆ ನಿನ್ನ ಜನ್ಮ ಇರುವರೆಗೂ ಮಾತ್ರ ಮರಿಬಾರ್ದಮ್ಮ, ಮರಿಬಾರ್ದು. ಅಕ್ಕ, ದಯವಿಟ್ಟು ನನ್ನ ಕ್ಷಮಿಸಿ. ಇವರು ತಂದ ಸೀರೆಯನ್ನ ನಾನು ಖಂಡಿತ ಉಟ್ಕೊಳ್ತೀನಿ. ಆದ್ರೆ ಯಾಕಮ್ಮ ಆದ್ರೆ ಅಂತ ಹೇಳ್ತಾ ಇದೆಯಲ್ಲ, ಈ ಸೀರೆಯನ್ನೆಲ್ಲ ಅವರು ಸ್ವಂತ ದುಡಿಮೆಯಲ್ಲಿ ದುಡಿದು ಯಾವತ್ತು ಒಂದು ಸೀರೆನ ತರ್ತಾರೋ ಆವತ್ತು ನಾನು ಆ ಸೀರೆನ ಉಟ್ಕೊಳ್ತೀನಿ. ಅಂದ್ರೆ ನಮ್ಮ ಗೀತಾ, ನಿನ್ನ ಮಾತಿನ ಅರ್ಥ ನನಗೆ ತಿಳಿಯಲಿಲ್ಲ. ಅಕ್ಕ, ಇಷ್ಟು ದಿವಸ ಇವರು ಅವರನ್ನ ದುಡಿದ ಹಣದಲ್ಲೇ ಬದುಕ್ತಾ ಇದ್ದಾರೆ. ಇನ್ನು ಮೇಲಾದ್ರೂ ಸ್ವಲ್ಪ ಜವಾಬ್ದಾರಿ ಬರಲಿ ಅಂತ ಹೇಳಿದೆ. ಇದರಲ್ಲಿ ನನ್ನ ಮಾತು ನಿಮಗೇನಾದ್ರೂ ನೋವು ತಂದ್ರೆ ದಯವಿಟ್ಟು ನೋಡು ಕೋತೆ ಅಂತವ್ನೆ, ನೋಡು ಆ ಹೆಣ್ಣಿನ ಮನಸ್ಸು ಎಷ್ಟು ಒಳ್ಳೇದಿದೆ ಅಂತ. ಅವಳ ಮಾತಾಡುವ ಮಾತಿನಲ್ಲೇ ಇದೆ ಅವಳು ಒಳ್ಳೆವಳು ಅಂತ. ಅಂತ ಒಳ್ಳೆ ಹುಡುಗಿಗೆ ನೀನು ಆ ರೀತಿ ಮಾಡ್ದಿಯಲ್ಲ, ನಿನ್ನ ಮನಸ್ಸಾದ್ರೂ ಹೇಗೆ ಬಂತು? ಅತ್ತಿಗೆ ಅದು ನಾನು ಉದ್ದೇಶಪೂರ್ವದಿಂದ ಮಾಡಲಿಲ್ಲ ಅತ್ತಿಗೆ. ನೋಡು, ಅದೆಲ್ಲ ಇರಲಿ. ಇನ್ಮೇಲಿಂದ ನೀನು ಯಾವುದಾದ್ರೂ ಒಂದು ಕೆಲಸಕ್ಕೆ ಸೇರ್ಕೋ. ನಿನ್ನ ಸ್ವಂತ ದುಡಿಮೆಯಲ್ಲಿ ಅವಳಿಗೆ ಇಷ್ಟಪಟ್ಟದ್ದನ್ನು ತಂದು ಕೊಟ್ರೆ ನಿಜವಾಗ್ಲೂ ನೀನು ಮಾಡಿದ ತಪ್ಪನ್ನ ಕ್ಷಮಿಸ್ತಾಳೆ, ನಿನ್ನನ್ನು ಗಂಡನಾಗಿ ಸ್ವೀಕರಿಸ್ತಾಳೆ ಎನ್ನುವ ನಂಬಿಕೆ ನನಗಿದೆಯಪ್ಪ, ನನಗಿದೆ. ಆಗಲೇ ಅತ್ತಿಗೆ, ನೀವು ಹೇಳಿದಾಗೆ ಮಾಡುತ್ತೀನಿ ನಾನೇನು. ಜಾನಕಿ, ನೋಡಿಲ್ಲಿ ಯಾರನ್ನ ಕರ್ಕೊಂಡ್ ಬಂದಿದ್ದೇನೆ ಅಂತ. ಯಾರ್? ಮೈಲಾರಿ, ಮೈಲಾರಿ, ಚೆನ್ನಾಗಿದ್ದೀನಪ್ಪ ಮೈಲಾರಿ. ಯಾಕಪ್ಪ ಮೈಲಾರಿ, ಯಾಕೆ ನಿನಗಿಷ್ಟೊಂದು ಕೋಪ? ಆ ಕೆಟ್ಟ ಶ್ರೀಮಂತರ ಸಹವಾಸ ಮಾಡುವುದು ಬೇಡ ಬೇಡ ಅಂತ ನಾನು ಎಷ್ಟು ಹೇಳಿದ್ರು ಕೂಡ ನನ್ನ ಮಾತನ್ನ ಮೀರಿ ಹೋದೆ. ಯಾಕಪ್ಪ, ಯಾಕೆ ನಿನಗಿಷ್ಟೊಂದು ಹಠ? ಅತ್ತಿಗೆಮ್ಮ, ಆ ಗೌಡನ ಗುಲಾಮಗಿರಿಗೆ ಹೆದರಿ ನಮ್ಮ ಆಸ್ತಿಯನ್ನು ಕೊಡುವುದಿಲ್ಲ ಅಂತ ಹೇಳಿದ್ದೇ ತಪ್ಪಾಯ್ತಾ? ನಾನು ತಪ್ಪು ಅನ್ನೋದಾದ್ರೆ ಈಗ ಅಣ್ಣ ಮಾಡಿದ್ದು ತಪ್ಪಲ್ವಾ? ಏನು, ನಿಮ್ಮಣ್ಣ ತಪ್ಪು ಮಾಡಿದ್ರ? ಯಾವ ತಪ್ಪು ಮಾಡಿದಾರಪ್ಪ? ಅದೇ ಅತ್ತಿಗೆ, ನಮ್ಮ ಮದೇಶ್ವರಬೋದಾನ. ಛೇ, ಅದನ್ನೇಗೆ ತಪ್ಪಾಗಿ ತಿಳ್ಕೊಳ್ಳಿ ಸಂಗಮೇಶ. ಅದೇನೋ ಅರ್ಜೆಂಟಾಗಿ ಬಂತು, ಅದಕ್ಕೆ ಮದುವೆ ಮಾಡಿದ್ವಿ ಅಂತ ಅಣ್ಣ ದಾರಿಲಿ ಎಲ್ಲ ವಿಷಯ ತಿಳಿಸಿದ. ಆಗ ನನಗೂ ಮನಸ್ಸಿಗೆ ಸ್ವಲ್ಪ ನೋವಾಯಿತು. ಇದ್ದ ಒಬ್ಬ ತಮ್ಮನ ಮದುವೆಯಲ್ಲಿ ಅಲ್ಲಿ ಇರಲಿಲ್ವಲ್ಲ ಅಂತ. ಆದರೆ ದೇವರಂತಿರುವ ನನ್ನ ಅಣ್ಣ ಅತ್ತಿಗೆಯರೇ ನಿಂತು ನಿನ್ನ ಮದುವೆ ಮಾಡಿರುವಾಗ ಅದನ್ನು ಹೇಗೆ ತಪ್ಪಾಗಿ ತಿಳ್ಕೊಳ್ಳಿ ಸಂಗಮೇಶ, ತಪ್ಪಾಗಿ ತಿಳ್ಕೊಳ್ಳಿ. ಅಣ್ಣ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು. ನೀನಿಲ್ಲದೆ ಮದುವೆ ಆಗಿದ್ದು ನನ್ನ ತಪ್ಪು. ಆದ್ರೆ ಏನು ಮಾಡುದು ಅಣ್ಣ, ಹಣೆ ಬರಹ ಎಲ್ಲ ನಡೆದು ಹೋಯ್ತು. ಛೇ, ಹಾಗ್ಯಾಕೆ ತಿಳ್ಕೊತೀಯ ಸಂಗಮೇಶ? ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಕೂಡಿ ಬಾಳಿದರಾಯ್ತು. ಮೈಲಾರಿ, ನಿಮ್ಮಣ್ಣ ತಪ್ಪು ಮಾಡಿದಿನಂತ ಹೇಳಿದೆಯಲ್ಲ, ಯಾವ ವಿಷಯಕ್ಕೆ ತಪ್ಪು ಮಾಡಿದಿರಪ್ಪ? ಅತ್ತಿಗೆಮ್ಮ, ನಾನು ಯಾವ ವಿಷಯ ಅತ್ತಿಗೆಮ್ಮ, ನಾನು ಯಾವುದನ್ನು ಉಳಿಸಿಕೊಳ್ಳಬೇಕೆಂದು ಜೈಲಿಗೆ ಹೋಗಿದ್ದೇನೋ, ಈಗ ಅದೇ ಆಸ್ತಿಯನ್ನು ಮಾರಿ ನನ್ನನ್ನು ಬಿಡಿಸಿಕೊಂಡು ಬಂದಿದ್ದಾನೆ ಈ ನಮ್ಮಣ್ಣ. ಮೈಲಾರಿ, ಮೈಲಾರಿ, ಏನು ಹೇಳ್ತಿರ್ಬೇ ನೀನು? ಕೇಳು ಅತ್ತಿಗೆ, ಅಣ್ಣನನ್ನು ನೀನೇ ಕೇಳು. ರೀ, ಮೈಲಾರಿ ಹೇಳ್ತಿರುವ ಮಾತು ನಿಜವೇನ್ರಿ? ಹೇಳ್ರಿ, ಯಾಕೆ ಮೌನವಾಗಿ ನಿಂತ್ರಿ? ಹೇಳ್ರಿ. ನಿಜ ಜಾನಕಿ, ನಿಜ. ಅವರು ಹೇಳುತ್ತಿರೋ ಮಾತು 100ಕ್ಕೆ 100 ಸತ್ಯ. ಯಾಕ್ರಿ, ಯಾಕೆ ಹೀಗೆಲ್ಲ ಮಾಡಿದ್ರೆ? ನಾವು ಬದುಕಿ ಬಾಳಬೇಕಾಗಿದ್ದ ಆಸ್ತಿಯನ್ನೆಲ್ಲ ಮಾರಿ ಬಂದಿದ್ರಲ್ಲ, ಮುಂದೆ ನಾವು ಬದುಕುವುದಾದ್ರೂ ಹೇಗೆ ಸ್ವಾಮಿ, ಹೇಗೆ? ಅಣ್ಣ, ಯಾಕಣ್ಣ ಹೀಗೆ ಮಾಡಿದೆ? ಹೀಗೆ ಮಾಡಲ್ಲ ಅಂತ ನನ್ನನ್ನು ಅವ್ರ ಮನೆಯಿಂದ ಅಡ್ಡಿ ಬಿಟ್ಟಣ್ಣ. ಹೇಳಣ್ಣ, ಹೇಳು. ಜಾನಕಿ, ವಿಷಯ ತಿಳಿಯಲಾರದೆ ಏನನ್ನು ಮಾತನಾಡಬೇಡ. ಒಂದು ವೇಳೆ ನಾನು ನಮ್ಮ ಹೊಲವನ್ನು ಮಾರದಿದ್ದರೆ ನಮ್ಮ ಮೈಲಾರಿ ಈಚೆ ಬರುತ್ತಿರಲಿಲ್ಲ. ಅವನು ನಮ್ಮ ಕಣ್ಣ ಮುಂದೆ ಇದ್ದರೆ 10ರಷ್ಟು ಆಸ್ತಿಯನ್ನು ನಾವು ಗಳಿಸಬಲ್ಲೆವು. ನಿಮ್ಮ ದೃಷ್ಟಿಯಲ್ಲಿ ನಾನು ಮಾಡಿದ್ದೇ ತಪ್ಪಾಗಿದ್ದರೆ ದಯವಿಟ್ಟು ಎಲ್ಲರೂ ನನ್ನನ್ನು ಕ್ಷಮಿಸಿಬಿಡಿ. ಅಣ್ಣ, ನಿಲ್ಲ ಅಣ್ಣ, ನನ್ನ ಮಾತು ಕೇಳು. ಮೈಲಾರಿ, ಹೋಗ್ಲಿ
ಇರಲಿ ಬಿಡಪ್ಪ. ಮರಳಿ ನೀನು ಮತ್ತೆ ಮನೆಗೆ ಬಂದಿದೆಯಲ್ಲ, ನನಗಷ್ಟೇ ಸಾಕು. ಅಂತ ಹೊಲವನ್ನ ನಾವು ಮತ್ತೆ ಖರೀದಿಸಬಹುದು. ಆದ್ರೆ ಆ ಕೆಟ್ಟ ರಾಜಕೀಯವರ ಸಹವಾಸ ನಮಗೆ ಮತ್ತೆ ಬೇಡವಪ್ಪ, ಬೇಡ. ಒಂದ್ ನಿಮಿಷ ಇರು ಮೈಲಾರಿ. ಸಂಗಮೇಶನ ಹೆಂಡತಿ ಒಳಗಡೆ ಇದ್ದಾಳೆ, ನನಗೆ ಆರತಿ ಮಾಡ್ಲಿಕ್ಕೆ ಕಳಿಸ್ತೀನಿ, ಇಲ್ಲೇ ಇರು. ಅತ್ಗೆಮ್ಮ, ಆದಷ್ಟು ಬೇಗ ಬಾ ಅತ್ಗೆಮ್ಮ. ಗೀತಾ ಎಲ್ಲಿದ್ದಾಳೆ ಅಂದ ನೋಡಬೇಕು. ಅವಳನ್ನು ನೋಡಿ ಎಷ್ಟು ದಿನವಾಯಿತೋ ಏನು. ಅವಳು ನನ್ನ ಬಗ್ಗೆ ಏನು ತಪ್ಪು ತಿಳಿದುಕೊಂಡಿರ್ತಾಳೋ ಏನು. ಆಗಿರೋ ಘಟನೆಯನ್ನು ಅವಳ ಎದುರಿಗೆ ಹೇಳಿ ಅವಳನ್ನು ತಬ್ಬಿಕೊಂಡು ಜೋರಾಗಿ ಹತ್ತು ಬಿಡಬೇಕೆನ್ನಿಸುತ್ತಿದೆ ಈ ನನ್ನ ಮನಕ್ಕೆ. ಐತೆ ದೀವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ವಿಧಿಯಾಟ ಬಲ್ಲು ಯಾರು ಮಾನವ, ಓ ವಿಧಿಯಾಟ ಬಲ್ಲು ಯಾರು ಮಾನವ. ನಗುತ್ತೈತೆ ದೈವ, ಅಳುತ್ತೈತೆ ಜೀವ ಇಲ್ಲಿ. ನಗುತ್ತೈತೆ ದೈವ, ಅಳುತ್ತೈತೆ ಜೀವ ಇಲ್ಲಿ. ವಿಧಿಯಾಟ ಬಲ್ಲು ಮಾನವ, ಓ ವಿಧಿಯಾಟ ಬಲ್ಲು ಮಾನವ. ಸ್ವಲ್ಪ ಈಚೆ ತಿರುಗಿ ಆರತಿ ಮಾಡ್ತೀನಿ. ಗೀತಾ, ನೀನು ಇಲ್ಲಿ? ಗೀತಾ, ನಾನೇ ಗೀತಾ, ಸಂಗಮೇಶನ ಅಣ್ಣ ಮೈಲಾರಿ. ಏನಿದೆಲ್ಲ ಗೀತಾ? ಅಯ್ಯೋ ತಪ್ಪಾಡ್ಬಿಟ್ಟೆ ಮೈಲಾರಿ, ತಪ್ಪಾಡ್ಬಿಟ್ಟೆ. ನಾನು ಯಾವ್ದಾಗಬಾರ್ದು ಅನ್ಕೊಂಡಿದ್ದು ಎಲ್ಲ ಆಗೋಯ್ತು ಮೈಲಾರಿ, ಆಗೋಯ್ತು. ದಯವಿಟ್ಟು ಎನ್ನತ್ತ ದೃಷ್ಟ ಪಾಪಿಯನ್ನ ಕ್ಷಮಿಸ್ಬಿಡ ಮೈಲಾರಿ. ಗೀತಾ, ಹುಚ್ಚುಚ್ಚಾಗಿ ಮಾತನಾಡಬೇಡಿ ಗೀತಾ. ಗೀತಾ, ನೀನಿಂದ ನನಗೆ ಇರೋಕ್ಕಾಗೋದಿಲ್ಲ ಗೀತಾ. ಗೀತಾ, ಸತ್ತೋಗಿ ಬಿಡ್ತೀನಿ ಗೀತಾ, ನಾನು ಸತ್ತೋಗಿ ಬಿಡ್ತೀನಿ. ಏನಾಯ್ತು ಅಂದ್ರೆ ನಾ ಹೇಳೋದನ್ನ ಸ್ವಲ್ಪ ಕೇಳಿ. ಮುಚ್ಚೆ ಬಾಯಿ, ನೀಲಗೆಟ್ಟವಳೆ. ಉಸಿರು ಅನ್ಕೊಂಡಿದ್ನಲ್ಲೇ ಗೀತಾ ನಿನ್ನ ನಾನು. ಆಟ ಆಡ್ಬಿಟ್ಟೆ
ಯಾಕೆಲ್ಲ ಗೀತಾ ನನ್ನ ಜೀವನದಲ್ಲಿ ದೊಡ್ಡ ಆಟನೇ ಆಡ್ಬಿಟ್ಟಿಯಲ್ಲಿ? ಯಾಕೆ ಗೀತಾ ಈ ರೀತಿ ಮಾಡಿದೆ ಗೀತಾ? ಹೇಳು ಗೀತಾ, ಹೇಳು. ಗೀತಾ ಆಯ್ತೇನಮ್ಮ? ಆಯ್ತಕ್ಕ. ಮೈಲಾರಿ, ಇವಳು ಸಂಗಮೇಶನ ಹೆಂಡತಿ, ತುಂಬಾ ಒಳ್ಳೆ ಹುಡುಗಿ. ನಮಸ್ಕಾರ. ಗೀತಾ, ಇವನು ಮೈಲಾರಿ ಅಂತ, ನಿನ್ನ ಗಂಡನ ಅಣ್ಣ, ಅಂದ್ರೆ ನಿನಗೆ ಭಾವ. ನಮಸ್ಕಾರ. ಬನ್ನಿ, ಹಾಗಾದ್ರೆ ಹೊತ್ತಾಯ್ತು, ಎಲ್ಲರೂ ಸೇರಿ ಊಟ ಮಾಡೋಣ. ಬನ್ನಿ.